ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ರಂಗಭೀಷ್ಮ ಶ್ರೀ ಬಿ ವಿ ಕಾರಂತ್. ಬಾಬು ಕೋಡಿ ವೆಂಕಟರಮಣ ಕಾರಂತ್ 19ನೇ ಸೆಪ್ಟೆಂಬರ್ 1929ರಲ್ಲಿ ಜನಿಸಿದರು ಮತ್ತು 1ನೇ ಸೆಪ್ಟೆಂಬರ್ 2002ರಲ್ಲಿ ಮರಣ ಹೊಂದಿದರು. ಬಿ ವಿ ಕಾರಂತ್ ಎಂದು ವ್ಯಾಪಕವಾಗಿ ಪರಿಚಿತರು. ಕನ್ನಡ ರಂಗಭೂಮಿ, ಕನ್ನಡ ಸಿನಿಮಾ ಮತ್ತು ಹಿಂದಿ ಸಿನಿಮಾಗಳಲ್ಲಿ ತಮ್ಮ ಕೃತಿಗಳಿಗೆ ಹೆಸರುವಾಸಿಯಾದ ಭಾರತೀಯ ಚಲನಚಿತ್ರ ನಿರ್ದೇಶಕ, ನಾಟಕಕಾರ, ನಟ, ಚಿತ್ರಕಥೆಗಾರ, ಸಂಯೋಜಕ ಮತ್ತು ನಾಟಕಕಾರ. ಸಮಾನಾಂತರ ಸಿನಿಮಾದಲ್ಲಿ ಪ್ರವರ್ತಕರಲ್ಲಿ ಒಬ್ಬರಾದ ಕಾರಂತ್ ರಾಷ್ಟ್ರೀಯ ನಾಟಕ ಶಾಲೆ, ಹಳೆ ವಿದ್ಯಾರ್ಥಿ ಮತ್ತು ನಂತರ ಅದರ ನಿರ್ದೇಶಕರಾಗಿದ್ದರು. ಅವರು ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 1976 6 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು ನಾಗರಿಕ ಗುರುವ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1929ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಾಬುಕೋಡಿ ಬಳಿಯ ಮಂಚಿ ಎಂಬ ಹಳ್ಳಿಯಲ್ಲಿ ಕನ್ನಡ ಮಾತನಾಡುವ ಕುಟುಂಬದಲ್ಲಿ ಜನಿಸಿದ ಕಾರಂತರಿಗೆ ರಂಗಭೂಮಿಯ ಮೇಲಿನ ಉತ್ಸಾಹ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭವಾಯಿತು. ಅವರು 3ನೇ ತರಗತಿಯಲ್ಲಿದ್ದಾಗ ರಂಗಭೂಮಿಯೊಂದಿಗಿನ ಅವರ ಮೊದಲ ಪ್ರಯತ್ನ. ಅವರು ಪಿ ಕೆ ನಾರಾಯಣ ನಿರ್ದೇಶಿಸಿದ ನನ್ನ ಗೋಪಾಲ ನಾಟಕದಲ್ಲಿ ನಟಿಸಿದರು. ನಂತರ ಅವರು ಮನೆಯಿಂದ ಓಡಿಹೋಗಿ ಪ್ರಸಿದ್ಧ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯನ್ನು ಸೇರಿದರು. ಅಲ್ಲಿ ಅವರು ಹೋದಾಗ ಹೊಸಬರಿಗಾಗಿ ಪ್ರಾರಂಭಿಸುತ್ತಿದ್ದ ರಾಜ್ಕುಮಾರ್ ಗುಬ್ಬಿ ವೀರಣ್ಣನವರು ಕಾರಂತರನ್ನು ಬನಾರಸ್ ಕಲಾ ಶಾಲೆಯ ಸ್ನಾತಕೋತ್ತರ ಪದವಿ ಪಡೆಯಲು ಕಳುಹಿಸಿದರು. ಅಲ್ಲಿ ಅವರು ಗುರು ಓಂಕಾರನಾಥ್ ಠಾಕೂರ್ ಅವರ ಬಳಿ ಹಿಂದೂಸ್ತಾನಿ ಸಂಗೀತದಲ್ಲಿ ತರಬೇತಿ ಪಡೆದರು. ನಂತರ ಅವರ ಪತ್ನಿ ಪ್ರೇಮಾ ಕಾರಂತರೊಂದಿಗೆ ಕಾರಂತರು ಬೆಂಗಳೂರಿನ ಅತ್ಯಂತ ಹಳೆಯ ರಂಗಭೂಮಿ ಗುಂಪುಗಳಲ್ಲಿ ಒಂದಾದ ಬೆನಕವನ್ನು ಸ್ಥಾಪಿಸಿದರು. ಇದು ಬೆಂಗಳೂರಿನ ನಗರ ಕಲಾವಿದರು ಎಂಬ ಸಂಕ್ಷಿಪ್ತ ರೂಪವಾಗಿದೆ. ನಂತರ ಪ್ರೇಮಾ ದೆಹಲಿಯಲ್ಲಿ ಬೋಧನಾ ಕೆಲಸವನ್ನು ವಹಿಸಿಕೊಂಡರು ಮತ್ತು ರಾಷ್ಟ್ರೀಯ ನಾಟಕ ಶಾಲೆಯ ಮೂಲಕ ಕಾರಂತರನ್ನು ಬೆಂಬಲಿಸಿದರು. ಅವರು ಎನ್ಎಸ್ಡಿಯಿಂದ ಪದವಿ ಪಡೆದ ನಂತರ ಪ್ರಶಂಸೆಗಾಗಿ ಪ್ರತಿಯಾಗಿ ನೀಡಬೇಕಾಗಿತ್ತು ಮತ್ತು ಅಂತಿಮವಾಗಿ ಅದರ ನಿರ್ದೇಶಕರಾದರು. ನಂತರ ಅವರು 1962ರಲ್ಲಿ ಇಬ್ರಾಹಿಂ ಅಲ್ಕಾಜಿ ನೇತೃತ್ವದಲ್ಲಿ ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಪದವಿ ಪಡೆದರು. 1969 ಮತ್ತು 1972ರ ನಡುವೆ ಅವರು ದೆಹಲಿಯ ಸರ್ದಾರ್ ಪಟೇಲ್ ವಿಶ್ವವಿದ್ಯಾನಿಲಯದಲ್ಲಿ ನಾಟಕದ ಬೋಧಕರಾಗಿ ಕೆಲಸ ಮಾಡಿದರು. ನಂತರ ದಂಪತಿಗಳು ಬೆಂಗಳೂರಿಗೆ ಮರಳಿದರು. ಇಲ್ಲಿ ಕಾರಂತ್ ಕೆಲವು ಸಿನಿಮಾ ಮತ್ತು ಸಂಗೀತದಲ್ಲಿ ತೊಡಗಿಸಿಕೊಂಡರು ಮತ್ತು ಈ ಉದ್ಯಮದಲ್ಲಿ ಗಿರೀಶ್ ಕಾರ್ನಾಡ್ ಮತ್ತು ಯು ಆರ್ ಅನಂತಮೂರ್ತಿಯವರೊಂದಿಗೆ ತೊಡಗಿಸಿಕೊಂಡರು. ನಂತರ ಅವರು ಎನ್ಎಸ್ಡಿಗೆ ಮರಳಿದರು. ಈ ಬಾರಿ 1977ರಲ್ಲಿ ಅದರ ನಿರ್ದೇಶಕರಾಗಿ ಎನ್ಎಸ್ಡಿಯ ನಿರ್ದೇಶಕರಾಗಿ ಕಾರಂತ್ ಭಾರತದ ದೂರದ ಮೂಲೆ ಮೂಲೆಗಳಿಗೆ ರಂಗಭೂಮಿಯನ್ನು ಕೊಂಡೊಯ್ದರು. ತಮಿಳುನಾಡು, ಮಧುರೈನಂತಹ ದೂರ ಸ್ಥಳಗಳಿಗೂ ಅವರು ಹಲವಾರು ಕಾರ್ಯಗಳನ್ನು ನಡೆಸಿದರು. ಎನ್ಎಸ್ಡಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ನಂತರ ಮಧ್ಯಪ್ರದೇಶ ಸರ್ಕಾರವು ಅವರನ್ನು ಭಾರತ್ ಭವನದ ಆಶ್ರಯದಲ್ಲಿ ರಂಗಮಂಡಲ ರೆಪರ್ಟರಿ ಮುಖ್ಯಸ್ಥರನ್ನಾಗಿ ಆಹ್ವಾನಿಸಿತು. 1981 ಮತ್ತು 86ರ ನಡುವೆ ಮಧ್ಯಪ್ರದೇಶದಲ್ಲಿ ರಂಗಭೂಮಿಗೆ ಉತ್ತಮ ಸೇವೆ ಸಲ್ಲಿಸಿದರ ನಂತರ ಕಾರಂತ್ ಕರ್ನಾಟಕಕ್ಕೆ ಮರಳಿದರು. 1989ರಲ್ಲಿ ಕರ್ನಾಟಕ ಸರ್ಕಾರವು ಅವರನ್ನು ಮೈಸೂರಿನ ಒಂದು ರೆಪರ್ಟರಿಯನ್ನು ಸ್ಥಾಪಿಸಲು ಆಹ್ವಾನಿಸಿತು. ಅದಕ್ಕೆ ಅವರು ರಂಗಾಯಣ ಎಂದು ಹೆಸರಿಸಿ 1995ರವರೆಗೆ ನೇತೃತ್ವ ವಹಿಸಿದರು. 1990ರ ನಂತರ ದಶಕದ ಉತ್ತರಾರ್ಧದಲ್ಲಿ ಅವರು ಪ್ರಾಸ್ಟೇಟ್ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು.
ಮತ್ತು ಸೆಪ್ಟೆಂಬರ್ 1, 2002ರಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರಾತ್ರಿ 8 ಗಂಟೆಗೆ ನಿಧನರಾದರು. ಬಿ. ವಿ. ಕಾರಂತರು 100ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದರು. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಕನ್ನಡದಲ್ಲಿ. ಹಿಂದಿ ಹತ್ತಿರವಿದೆ. ಅವರು ಇಂಗ್ಲಿಷ್, ತೆಲುಗು, ಮಲಯಾಳಂ, ತಮಿಳು, ಪಂಜಾಬಿ, ಉರ್ದು, ಸಂಸ್ಕೃತ ಮತ್ತು ಗುಜರಾತಿ ಭಾಷೆಗಳಲ್ಲಿ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಐವತನ, ಕತ್ತಲೆ ಬೆಳಕು, ಹುಚ್ಚು ಕುದುರೆ, ಯೌವಂ, ಇಂದ್ರಜಿತ್, ಈಡಿಪಸ್, ಸಂಕ್ರಾಂತಿ, ಜೋ ಕುಮಾರಸ್ವಾಮಿ, ಸತ್ತವರ ನೆರಳು, ಹುತ್ತವು ಬಡಿದರೆ ಮತ್ತು ಗೋಕುಲ ನಿರ್ಗಮನ ಇವು ಕನ್ನಡದಲ್ಲಿ ಅವರು ಕೆಲವು ಜನಪ್ರಿಯ ನಾಟಕಗಳು. ಬಿ. ವಿ. ಕಾರಂತ್ ಅವರು ಹಿಂದಿಯಲ್ಲಿ ನಿರ್ದೇಶಿಸಿದ 40ಕ್ಕೂ ಮತ್ತು ಅದಕ್ಕಿಂತ ಹೆಚ್ಚಿನ ನಾಟಕಗಳಲ್ಲಿ ಮ್ಯಾಕ್ಬೆತ್ ಸಾಂಪ್ರದಾಯಿಕ ಯಕ್ಷಗಾನ ನೃತ್ಯರೂಪಕವನ್ನು ಬಳಸಿ ನಿರ್ದೇಶಿಸಿದ್ದಾರೆ. ಕಿಂಗ್ ಲಿಯರ್, ಚಂದ್ರಹಾಸ, ಐವದನ, ಕಾಶಿರಾಮ್ ಕೊತ್ವಾಲ್, ಮೃಚ್ಛಕಟಿಕ, ಮುದ್ರಾ ರಾಕ್ಷಸ ಮತ್ತು ಮಾಳವಿಕಾ ಅಗ್ನಿಮಿತ್ರ ಕೆಲವು ಹೆಚ್ಚು ಜನಪ್ರಿಯವಾಗಿವೆ. ಕಾರಂತ್ ಮಕ್ಕಳ ನಿರ್ದೇಶನದಲ್ಲಿಯೂ ಅಪಾರ ಆಸಕ್ತಿ ಹೊಂದಿದ್ದು, ಪಂಜರಶಾಲೆ, ನೀಲಿ ಕುದುರೆ, ಹೆಡ್ಡಾಯನ, ಅಳಿಲು ರಾಮಾಯಣ ಮತ್ತು ದಿ ಗ್ರೇಟ್ ಫುಲ್ ಮ್ಯಾನ್ ನಂತಹ ಹಲವಾರು ಮಕ್ಕಳ ನಾಟಕಗಳನ್ನು ರಚಿಸಿ ನಿರ್ದೇಶಿಸಿದ್ದಾರೆ. 1974ರಲ್ಲಿ ಕಾರಂತರು ಬೆಂಗಳೂರಿನಲ್ಲಿ ಬೆನಕ ಎಂಬ ನಾಟಕ ಪ್ರದರ್ಶನವನ್ನು ಪ್ರಾರಂಭಿಸಿದರು. ಬೆನಕ ಎಂಬುದು ಬೆಂಗಳೂರು ನಗರ ಕಲಾವಿದರು ಎಂಬುದರ ಸಂಕ್ಷಿಪ್ತ ರೂಪ. ಬೆನಕವು ಕರ್ನಾಟಕದಾದ್ಯಂತ ಮತ್ತು ವಿದೇಶಗಳಲ್ಲಿಯೂ ಸಹ ಐವದನದಂತಹ ಹಲವಾರು ಜನಪ್ರಿಯ ನಾಟಕಗಳನ್ನು ಪ್ರದರ್ಶಿಸುತ್ತಾ ಬಂದಿದೆ. ಬೆನಕದಲ್ಲಿ ಕಾರಂತರು ಮಕ್ಕಳ ರಂಗಭೂಮಿಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದರು ಮತ್ತು ಮಕ್ಕಳೊಂದಿಗೆ ಹಲವಾರು ನಾಟಕಗಳನ್ನು ನಿರ್ದೇಶಿಸಿದರು. ಈ ಗುಂಪನ್ನು ಕಾರಂತರ ದಿವಂಗತ ಪತ್ನಿ ಮತ್ತು ಸ್ವತಃ ರಂಗಭೂಮಿ ವ್ಯಕ್ತಿ ಪ್ರೇಮಾ ಕಾರಂತರು ನೋಡಿಕೊಳ್ಳುತ್ತಿದ್ದಾರೆ. ಅವರು 29/10/2007ರಂದು ನಿಧನರಾದರು. ಕಾರಂತರು 26 ಚಿತ್ರಗಳಿಗೆ ಸಂಗೀತ ಸಂಯೋಜಿಸುವುದರ ಜೊತೆಗೆ 4 ಚಲನಚಿತ್ರಗಳು ಮತ್ತು 4 ಸಾಕ್ಷ್ಯಚಿತ್ರಗಳನ್ನು ನಿರ್ದೇಶಿಸಿದರು. ಅವರು ಗಿರೀಶ್ ಕಾರ್ನಾಡ್ ಅವರೊಂದಿಗೆ ವಂಶವೃಕ್ಷ ಮತ್ತು ತಬ್ಬಲಿಯು ನೀನಾದೆ ಮಗನೇ ಮುಂತಾದ ಚಿತ್ರಗಳನ್ನು ಸಹ ನಿರ್ದೇಶಿಸಿದರು. ಗಿರೀಶ್ ಕಾರ್ನಾಡ್ ಅವರಿಗೆ ಸಹಾಯಕರಾಗಿ ಕೂಡ ಸಹಕಾರ ನೀಡಿದ್ದಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯು ಭಾರತ ಸರ್ಕಾರದಿಂದ 1981ರಲ್ಲಿ ಬಂದಿತು. ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಮಧ್ಯಪ್ರದೇಶದಿಂದ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಅತ್ಯುತ್ತಮ ನಿರ್ದೇಶನಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ವಂಶವೃಕ್ಷ ಚಿತ್ರಕ್ಕಾಗಿ, ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಚಲನಚಿತ್ರ ಪ್ರಶಸ್ತಿ ವಂಶವೃಕ್ಷ, ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಜೀವಮಾನ ನುಡಿ, ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಬಿ. ವಿ. ಕಾರಂತರವರು ಹಿಂದಿಯಲ್ಲಿ ಅಂಧೇರ್, ನಾಗರೇ ಚೌಪಟ್ ರಾಜ, ಕಿಂಗ್ ಲಿಯರ್, ಸ್ಕಂದಗುಪ್ತ, ಚಂದ್ರಹಾಸ, ಕಾಶಿರಾಮ್ ಕೊತ್ವಾಲ್ ಮುಂತಾದವು ಕಾರಂತರ ಪ್ರಸಿದ್ಧ ನಾಟಕಗಳು. ಕನ್ನಡ, ಹಿಂದಿಗಳಲ್ಲದೆ ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಂ, ಪಂಜಾಬಿ, ಉರ್ದು, ಸಂಸ್ಕೃತ ಭಾಷೆಗಳಲ್ಲೂ ನಾಟಕಗಳನ್ನು ನಿರ್ದೇಶಿಸಿದ್ದರು ಎಂಬುದು ಅವರೆಷ್ಟು ವಿದ್ವಾಂಸರು ಎಂಬುದನ್ನು ಸಾಬೀತುಪಡಿಸುತ್ತದೆ. ಕನ್ನಡ ಚಿತ್ರರಂಗಕ್ಕೆ ವಿಶ್ವವಿಖ್ಯಾತಿಯನ್ನು ತಂದ ತಬ್ಬಲಿಯು ನೀನಾದೆ ಮಗನೇ, ಜೀವಮಾನ ನುಡಿ, ವಂಶವೃಕ್ಷ ಚಿತ್ರಗಳನ್ನು ನಿರ್ದೇಶಿಸಿದರು. ಅವರು ಪಣಿಯಮ್ಮ, ಘಟಶ್ರಾದ್ದ, ಕನ್ನೇಶ್ವರರಾಮ, ಜೀವಮಾನ ನುಡಿ, ಕಾಡು, ಋಷ್ಯಶೃಂಗ ಚಿತ್ರಗಳಿಗೆ ನೀಡಿದ ಸಂಗೀತವಂತೂ ಜನ ನಿರಂತರವಾಗಿ ಅವರನ್ನು ಕೊಂಡಾಡುತ್ತಾರೆ. ಹಂಸಗೀತೆಯಲ್ಲಿ ಅವರು ನಿರ್ವಹಿಸಿದ ಸಂಗೀತಕಾರನ ಪಾತ್ರವು ನೆನಪಾಗುತ್ತದೆ. ಹೊಸವಾಲಿಯ ಚಿತ್ರಗಳಲ್ಲಿ ಪ್ರಸಿದ್ಧವಾದ ಸಂಸ್ಕಾರದಲ್ಲೂ ಅವರು ಪಾತ್ರವಹಿಸಿದ್ದರು. ಕೆಲವೊಂದು ಹಿಂದಿ, ಬಂಗಾಳಿ ಚಿತ್ರಗಳಿಗೂ ಸಂಗೀತ ನೀಡಿದ್ದರು. ವಿ. ವಿ. ಕಾರಂತರವರು ನಾಟಕ ಮತ್ತು ಸಿನಿಮಾಗಳಿಂದ ಕನ್ನಡಕ್ಕೆ ದೊರೆತ ಪ್ರತಿಭೆಗಳ ದಂಡು ಕೂಡ ಅಮೂಲ್ಯವಾದದ್ದು. ಅದಕ್ಕೂ ಮಿಗಿಲಾದದ್ದು
ಅದು ಕನ್ನಡದ ಹವ್ಯಾಸಿ ರಂಗಭೂಮಿ ಮತ್ತು ಕಲಾತ್ಮಕ ಚಿತ್ರಗಳ ಶ್ರೇಷ್ಠ ಪರಂಪರೆಗೆ ನೀಡಿದ ವೈವಿಧ್ಯಮಯ ಪರಂಪರೆಯಾಗಿದೆ. ಕಾರಂತರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಕಾಳಿದಾಸ ಸಮ್ಮಾನಂತಹ ಮಹಾನ್ ಗೌರವಗಳು ಅರಸಿ ಬಂದವು. ಅದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಸಂದವು. ಹೀಗೆ ವಿ ಕಾರಂತರವರು ಬಹುಮುಖ ಪ್ರತಿಭೆಯಿಂದ ಎಲ್ಲ ಭಾಷೆಗಳಲ್ಲೂ ಕೂಡ ನಾಟಕಗಳನ್ನು, ಸಂಗೀತಗಳನ್ನು ನೀಡಿದ್ದರು. ಅತ್ಯಂತ ಪ್ರತಿಭಾವಂತ ವ್ಯಕ್ತಿಯಾಗಿರ್ತಕ್ಕಂಥ ಕಾರಂತರನ್ನ ನೆನೆಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಮಸ್ಕಾರ.